ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಈ ಒಂದು ಮಳೆಗಾಲಕ್ಕೆ ನಾವು ಯಾವ್ಯಾವ ಗಿಡದ ಕಟ್ಟಿಂಗ್ಸನ್ನು ಹಾಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಒಂದು 10 ಗಿಡದ ಹೆಸರು ಹೇಳ್ತೀನಿ. ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮೊದಲನೇದಾಗಿ ಈ ಫಿಲೋಡೆಂಡ್ರಾನ್ ಗಿಡ, ಇದನ್ನು ನೀವು ಕಟ್ಟಿಂಗಿಂದ ಬೆಳೆಸ್ಕೋಬಹುದು. ಇದರಲ್ಲಿ ನೋಡಿ ಈ ರೀತಿಯಾಗಿ ಇದು ರೂಟ್ಸ್, ಇದು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ರೂಟ್ಸು. ಇದನ್ನು ನೀವು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ರೂ ಬೆಳೆಯುತ್ತೆ, ಅಥವಾ ನೀವು ಇದನ್ನು ಮಣ್ಣಲ್ಲಿ ಹಾಕಿದ್ರೂ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಒಂದು ಗಿಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಗ್ರೀನ್ ತುಂಬ ಚೆನ್ನಾಗಿರುತ್ತೆ ಈ ಕಲರು. ಇನ್ನು ಎರಡನೇದಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಈ ಮನಿ ಪ್ಲ್ಯಾಂಟು. ಇದನ್ನು ಕೂಡ ಅಷ್ಟೇ ನೀವು ತುಂಬ ಸುಲಭವಾಗಿ ಬೆಳಿಬೋದು. ಇಲ್ಲಿ ಎಲ್ಲ ನೋಡ್ ಏರಿಯಾದಲ್ಲಿ ಬೇರುಗಳು ಬಂದಿರುತ್ತೆ. ಇದನ್ನು ನೀರಲ್ಲೂ ಕೂಡ ಬೆಳಿಬೋದು. ನೀವು ಕಟಿಂಗ್ ಮಣ್ಣಲ್ಲಿ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದಂದರೆ ಇದು ಕೂಡ ಫಿಲೋಡೆಂಡ್ರಾನ್ ಜಾತಿಗೆ ಸೇರಿರುವಂಥದ್ದು. ಇದು ಎಲೆಗಳು ಡಿಫ್ರೆಂಟ್ ಆಗಿದೆ ನೋಡಿ, ಉದ್ದಕ್ಕೆ ಈ ರೀತಿಯಾಗಿ ಕಲರ್ ಇರುತ್ತೆ, ಆಮೇಲೆ ಈ ಗ್ರೀನ್ ಕಲರಲ್ಲಿ ಬರುತ್ತೆ. ಇದು ಕೂಡ ಅಷ್ಟೇ, ಇದಕ್ಕೂ ಕೂಡ ಈ ರೀತಿಯಾಗಿ ಇಲ್ಲಿ ಬೇರುಗಳು ಬರುತ್ತೆ. ಇದನ್ನು ನೀವು ನೀರಲ್ಲಿ ಬೆಳೆಸೋಕ್ಕೆ ಬರುತ್ತೆ, ಮಣ್ಣಲ್ಲೂ ಕೂಡ ಬೆಳೆಸ್ಬೋದು. ಇದು ಕೂಡ ಒಂದು ಸಣ್ಣ ಕಟ್ಟಿಂಗಿಂದ ಇದು ಬರುವಂಥದ್ದು. ಇಲ್ಲಿ ನೋಡಿ, ಇದೆಲ್ಲ ರೂಟ್ಸ್ ಈ ರೀತಿಯಾಗಿ ಬಂದಿದೆ. ಈ ಥರ ಮಾಸ್ಟಿಕ್ ಇಟ್ಟರೆ ಅದ್ರ ಒಳಗಡೆ ಹೋಗ್ಬಿಟ್ಟು ಗಿಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಸ್ನೇಕ್ ಪ್ಲ್ಯಾಂಟ್, ಇದು ಕಟ್ಟಿಂಗಿಂದ ಬರುವಂಥ ಗಿಡ. ಇದು ಕೂಡ ನೀವು ಒಂದು ಎಲೆನಲ್ಲಿ ಒಂದು 10 ಗಿಡ ಮಾಡ್ಕೋಬೋದು. ಇದು ದೊಡ್ಡದು ಸ್ನೇಕ್ ಪ್ಲ್ಯಾಂಟ್ ಇದೆ. ನನ್ನ ಹತ್ರ ಒಟ್ಟು 3 ವೆರೈಟಿ ಇದೆ. ಇದು ಒಂದು, ಇಲ್ಲಿ ಶೇಡೆಡಲ್ಲಿ ಇದೆಯಲ್ಲ ಇದು ಒಂದು, ಹಾಗೆ ಇದು ಡ್ವಾರ್ಫ್ ವೆರೈಟಿ, ಹಾಗೆ ಇದೊಂದು ಚಿಕ್ಕದು, ಇದೊಂದು, ಒಟ್ಟು 4 ವೆರೈಟಿ ಇದೆ. ಇದನ್ನು ಕೂಡ ನೀವು ಕಟ್ಟಿಂಗ್ಸಿಂದ ಬೆಳಿಬೋದು. ಈ ಮಳೆಗಾಲಕ್ಕೆ ಆದಷ್ಟು ಎಲ್ಲ ಗಿಡಗಳನ್ನು ನಾವು ಕಟ್ಟಿಂಗಿಂದ ಮಾಡ್ಕೋಬೋದು. ನೋಡಿ, ಇದು ಬ್ರಹ್ಮಕಮಲ ಗಿಡನೂ ಕೂಡ ಅಷ್ಟೇ. ಒಂದು ಎಲೆಯಿಂದ ನೀವು ಬೆಳ್ಕೋಬೋದು. ಒಂದು ಎಲೆನ ತಗೊಂಡು 2 ಮಾಡಿಕೊಂಡು 2 ಗಿಡ ಮಾಡ್ಕೋಬೋದು. ನೀವು ಅಡ್ಡ ಕಟ್ ಮಾಡಿಬಿಟ್ಟು ಇದನ್ನು ಹಚ್ಚಿದ್ರೂ ಅದು ಹತ್ತುತ್ತೆ. ಒಂದು ಎಲೆಯಿಂದ ಕಟ್ಟಿಂಗಿಂದ ಬರುತ್ತೆ ಇದು. ನಾನು ಒಂದು ಎಲೆ ತೊಗೊಂಡು ಬಂದೆ ಹಚ್ಚಿದ್ದು ಇದನ್ನು. ಈಗ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ. ಗಿಡ ಮೆಚ್ಯೂರ್ ಆದ ತಕ್ಷಣ ಇದರಲ್ಲಿ ಹೂ ಬರುತ್ತೆ. ಇನ್ನು ಹೂವಿನ ಗಿಡದಲ್ಲಂದರೆ ಈ ಪೋರ್ಚುಲಕ, ಇದನ್ನು ಕೂಡ ನಾವು ಕಟ್ಟಿಂಗ್ಸನ್ನು ಈ ಟೈಮಲ್ಲಿ ಹಾಕೋಬೋದು. ನೀರು ಕಡಿಮೆ ಹಾಕಬೇಕಷ್ಟೇ, ಕಟ್ಟಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪರ್ಸ್ಲೆನ್ ಕೂಡ ನೀವು ಕಟ್ಟಿಂಗಿಂದ ಗಿಡಗಳನ್ನು ಬೆಳ್ಕೋಬೋದು. ಹಾಗೆ ಈ ಚೆಂಡು, ಇದು ಫ್ರೆಂಚ್ ಮ್ಯಾರಿಗೋಲ್ಡು. ಇದನ್ನು ನೀವು ಕಟ್ಟಿಂಗ್ಸಿಂದನೂ ನೀವು ಬೆಳ್ಕೋಬೋದು. ಇದು ಒಂದು ಕಡ್ಡಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇದನ್ನು ನೀವು ಹಚ್ಚಿದ್ರೂ ಕೂಡ ಈ ಚೆಂಡುವಿನ ಗಿಡ ಹತ್ತತ್ತೆ. ಈ ಕಣಗ್ಲೆ ಹೂವಿನ ಗಿಡದ್ದು ಕಟ್ಟಿಂಗನ್ನು ಈ ಟೈಮಲ್ಲಿ ನೀವು ಹಾಕೋಬೋದು. ಇದರಲ್ಲಿ ಸುಮಾರು ಕಲರ್ ಬರುತ್ತೆ. ನನ್ನ ಹತ್ರ ಒಂದು 3 ವೆರೈಟಿ ಇದೆ ಸದ್ಯಕ್ಕೆ. ನೋಡಿ, ಇದ್ರದ್ದು ಕಟ್ಟಿಂಗ್ಸನ್ನು ಈ ಟೈಮಲ್ಲಿ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ನೆಕ್ಸ್ಟು ಈ ಗುಲಾಬಿ ಹೂವಿನ ಗಿಡ ಕೂಡ ಅಷ್ಟೇ. ನೀವು ಕಟ್ಟಿಂಗ್ಸನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟೈಮಲ್ಲಿ. ಈ ಮಳೆಗಾಲದಲ್ಲಿ ನೀವು ಯಾವುದೇ ಕಟ್ಟಿಂಗ್ಸ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ದಾಸವಾಳ. ಈ ದಾಸವಾಳ ನೋಡಿ, ಯಾವ ದಾಸವಾಳ ಆದ್ರೂ ಈ ಟೈಮಲ್ಲಿ ನೀವು ಕಟ್ಟಿಂಗ್ಸನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ದಾಸವಾಳ ಗಿಡದ್ದು ಕೂಡ. ಈ ಟೈಮಲ್ಲಿ ನೀವು ಹಾಕ್ಕೊಂಡ್ರೆ ಎಲ್ಲ ಕಟ್ಟಿಂಗ್ಸು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಈ ಸೇವಂತಿಗೆ ಹೂವಿಂದು ಕಟ್ಟಿಂಗ್ಸು. ಇದನ್ನು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಿಮಗೆ. ಇದನ್ನು ಕೂಡ ನೀವು ಈ ಟೈಮಲ್ಲಿ ಕಟ್ಟಿಂಗ್ಸನ್ನು ಹಾಕ್ಕೋಬೋದು. ಇನ್ನು ನೆಕ್ಸ್ಟ್ ಅಂದರೆ ಈ ಆಲ್ಮಂಡ ಫ್ಲವರು. ಇದ್ರದ್ದು ಕೂಡ ನೀವು ಕಟ್ಟಿಂಗ್ಸನ್ನು ಹಾಕ್ಕೋಬೋದು. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಗಿಡ ಕೂಡ. ಒಂದು ಸಣ್ಣ ಕಡ್ಡಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು.
ಇನ್ನು ಸಾಕಷ್ಟು ಗಿಡಗಳಿದೆ ಫ್ರೆಂಡ್ಸ್, ಕಟಿಂಗಿಂದ ಬರುವಂಥದ್ದು, ಮಳೆಗಾಲದಲ್ಲಿ ನಾವು ಹಾಕುವಂಥ ಗಿಡಗಳು ಸಾಕಷ್ಟಿದೆ. ಅದರಲ್ಲಿ ನಾನು ಕೆಲವೊಂದನ್ನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.